ಹೇ ವಾಟ್ಸಪ್ ಗೈಸ್ ಆಗಿದ್ರೆ ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಇನ್ನೇನು ಸ್ಟಾರ್ಟ್ ಆಗೋದಿದೆ 23 ಸೆಪ್ಟೆಂಬರಿಂದ. ಸೊ ಇನ್ನು 2-3 ದಿವಸಗಳ ಕಾಲ ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ ಈ ಸಾರಿ ಬಿ ಬಿ ಡಿ ಸೇಲ್ನಲ್ಲಿ ಸುಮಾರು ಜನಗಳು ಲ್ಯಾಪ್ಟಾಪ್ ತೊಗೊಬೇಕು ಅಂತ ಸುಮಾರು ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ನೀವು ಯಾವ ಲ್ಯಾಪ್ಟಾಪನ್ನು ತೊಗೊಬೇಕು ಅಂದ್ಬಿಟ್ಟು ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂಶಗಳನ್ನ ಹೇಳಿದ್ರೆ ನೀವು ಲ್ಯಾಪ್ಟಾಪ್ ತೊಗೋಬೇಕು ಅಂತಂದು, ಯಾಕಂದರೆ ಲ್ಯಾಪ್ಟಾಪ್ ಒಂದು ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ, 45,000. ಸೊ ಹಾಗಾಗಿ ನೀವು ಏನಂದರೆ ಒಂದು ಒಳ್ಳೆ ಲ್ಯಾಪ್ಟಾಪ್ ತೊಗೊಂಡ್ರೆ ಕನಿಷ್ಠ ಪಕ್ಷ 3-4 ವರ್ಷ ಅದು ಬರಬೇಕು. ಸೊ ಅದೇ ಕಾರಣಕ್ಕಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವೆಲ್ಲ ನೋಡ್ಬೋದು ಚಾನಲಲ್ಲಿ ಹೋಗಿ. ಸೊ ಇವತ್ತು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಇದರಲ್ಲಿ, ಸೊ ಯಾವ ರೀತಿ ನೀವು ಎಚ್ ಸಿರೀಸ್ ಮತ್ತು ಯು ಸಿರೀಸ್ ಲ್ಯಾಪ್ಟಾಪನ್ನು ಸರ್ಚ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಸಿಂಪಲಿ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ ಏನು ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಎಚ್ ಸಿರೀಸ್ ಅಂತ ಹಾಕಿ, ಎಚ್ ಸಿರೀಸ್ ಲ್ಯಾಪ್ಟಾಪ್ಸ್ ಅಂತ ಹಾಕ್ಬಿಟ್ಟು ಇದರಲ್ಲಿ ಸರ್ಚ್ ಬಾರಲ್ಲಿ ನೀವು ಸರ್ಚ್ ಮಾಡಿ, ರೈಟ್. ಸೊ ಎಚ್ ಸಿರೀಸ್ ಅಂತ ಹಾಕಿದ್ದಂಗೆ ಎಲ್ಲ ಎಚ್ ಸಿರೀಸ್ ಏನು ಲ್ಯಾಪ್ಟಾಪ್ ಇರುತ್ತೆ ಅದು ಇಲ್ಲಿ ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಪ್ರೈಸ್ ಹೈ ಇದೆ. ಸೊ ಬಿಗ್ ಬಿಲಿಯನ್ ಡೇ ಸೇಲಲ್ಲಿ ಇದೆಲ್ಲ ಕಡಿಮೆ ಬರುತ್ತೆ. ಇದು ಕೆಳಗಡೆ 40,000 ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಬಿಗ್ ಬಿಲಿಯನ್ ಡೇಸಲ್ಲಿ ಇವೇನಿದೆ ನೋಡಿ, HP ಪೆವಿಲಿಯನ್ ಪ್ಲಸ್ ಕ್ರಿಯೇಟರ್ OLED ಇವೆಲ್ಲ ನೋಡಿ ತುಂಬ ಕಡಿಮೆ ಸಿಗುತ್ತೆ ನಿಮಗೆ ಫ್ಲಿಪ್ಕಾರ್ಟ್ ಬಿಲಿಯನ್ ಡೇ ಸೇಲಲ್ಲಿ. 40,000 ಒಳಗಡೆ ಸಿಗುತ್ತೆ ನಿಮಗೆ. ಯಾಕಂದರೆ ಇಲ್ಲಿ ನೋಡ್ಬೋದು ಇವಾಗೇ ಅವರು 3,000 ICICI ಆಫ್ ಕೊಡ್ತಾ ಇದ್ದಾರೆ. ಸುಮಾರು ಡೆಬಿಟ್ ಕಾರ್ಡ್ಗಳ ಮೇಲೆ 3,000 6,000 ಹಿಂಗೆ ಡಿಸ್ಕೌಂಟ್ ಇರುತ್ತೆ. ಸೊ ಇದು 40,000ವರೆಗೂ ಬರುತ್ತೆ ನಿಮಗೆ. ಸೊ ಅದಲ್ಲದೆ ಸುಮಾರು ಬೇರೆ ವೇರಿಯಂಟ್ ಕೂಡ ಇದೆ, ಅದರಲ್ಲಿ ನೀವು ನೋಡ್ಕೊಬೋದು. ಸೊ ಎಚ್ ಸಿರೀಸನ್ನು ಯಾವ ರೀತಿ ಚೆಕ್ ಮಾಡ್ಬೋದು ಅಂದ್ರೆ ನೋಡಿ, SP ಪೆವಿಲಿಯನ್ ಪ್ಲಸ್ ಅಂತ ಇದೆ ಅಲ್ವಾ, ಇಲ್ಲಿ ನೋಡಿ 12th ಜೆನ್ ಅಂತ ಏನಿದೆ ಅದರ ಮುಂದ್ಗಡೆ 12500H ಅಂತ ಇದೆ. 12500H. ಎಚ್ ಮೀನ್ಸ್ ಹೈ ಪರ್ಫಾರ್ಮೆನ್ಸ್. ಅಂದರೆ ನೀವು ಲೈಕ್ ವಿಡಿಯೋ ಎಡಿಟಿಂಗ್, ಕೋಡಿಂಗ್ ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಏನಿರುತ್ತೆ ಅದಕ್ಕಿದು ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಚ್ ಸಿರೀಸನ್ನು ಸರ್ಚ್ ಮಾಡಬೇಕು ಅಂದರೆ ಈ ರೀತಿ ಸರ್ಚ್ ಮಾಡಬೇಕು, ರೈಟ್. ಸೊ ಇವೆಲ್ಲ ಕಾಣಿಸ್ತು ಎಚ್ ಸಿರೀಸು, ಮತ್ತು ಮಿಕ್ಸ್ನೂ ಆಗಿರುತ್ತೆ. ಒಂದೊಂದು ಸರಿ ನೀವು ಅದನ್ನು ಚೆಕ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದಮೇಲೆ ಕೆಳಗಡೆ ಏನು ಸ್ಪೆಸಿಫಿಕೇಷನ್ ತೋರಿಸುತ್ತೆ ಇದ್ರ ಮೇಲೆ ಇಲ್ಲಿ ನೋಡಿ ಇರುತ್ತಲ್ವಾ, Core i 12th ಜನರೇಷನ್ 12500H ಅಂತ ಇರುತ್ತೆ. ಎಚ್ ಅಂತ ಇರುತ್ತೆ, ಇಲ್ಲಿ ಯು ಇರಬಾರ್ದು. ಯು ಇತ್ತು ಅಂದರೆ ನೀವು ಅಂದರೆ ಎಚ್ ಸಿರೀಸ್ ತೊಗೊಳ್ಳೋರಾಗಿದ್ದರೆ ಎಚ್ ಇರಬೇಕು, ಯು ಇದ್ದರೆ ಯು ಇರಬೇಕು. ಸೊ ಯು ತೊಗೊಳ್ಳೋರಾದರೆ ನೀವು ಜಸ್ಟ್ ಸಿಂಪಲ್ ಎಚ್ ತೆಗೆದುಬಿಟ್ಟು ಏನಿದೆ ಇಲ್ಲಿ ಯು ಸಿರೀಸ್ ಅಂತ ಹಾಕಿ, ಯು ಸಿರೀಸ್ ಅಂತ ಹಾಕಿ ಸರ್ಚ್ ಮಾಡಿ. ಸೊ ಇವಾಗ ನಿಮಗೆ ನೋಡಿ ಎಲ್ಲ ಏನಿದೆ ಯು ಸಿರೀಸ್ ಲ್ಯಾಪ್ಟಾಪ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಇವೆಲ್ಲ ತುಂಬ ಕಡಿಮೆ ಸಿಗುತ್ತೆ ನಿಮಗೆ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ, ರೈಟ್. ಸೊ ನೀವು ಯಾವ ರೀತಿ ಅದಂದರೆ ನೀವಾಗ ಫಾರ್ ಎಕ್ಸಾಂಪಲು ನೀವು ಕೆಳಗಡೆ ಹೆಂಗೆ ಹೋಗಿದ್ರೆ ಮೇಲ್ಗಡೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೈ ಕಾಸ್ಟ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಡೆಲ್ 15 AMD Ryzen 5 ಹೆಕ್ಸಾ ಕೋರ್ 7530U ಅಂತ ಬಂದ್ಬಿಡ್ತು, ರೈಟ್. ಸೊ ಯು ಅಂತಂದರೆ ಲೈಕ್ ಬೇಸಿಕ್ ವರ್ಕ್ಸ್, ಲೈಕ್ ಆಫೀಸ್ ವರ್ಕ್ ಆಗಿರ್ಬೋದು, ಬ್ರೌಸಿಂಗ್ ಆಗಿರ್ಬೋದು, ರೈಟ್. ನಿಮ್ಮ ಸ್ಟೂಡೆಂಟ್ ಆಗಿದ್ದರೆ ಸ್ಟೂಡೆಂಟ್ಸ್ಗೆ ಸೊ ಈ ರೀತಿ ಏನೋ ಬೇಸಿಕ್ ವರ್ಕ್ಸ್ ಇರುತ್ತೆ. ಬಿಗಿನರ್ಸ್ ಏನಿದೆ ಅದು ಯು ಸಿರೀಸ್ನ ತೊಗೋಬೋದು, ರೈಟ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಈ ವಿಷಯ ಹಿಟ್ ಲೈಕ್ ಬಟನ್, ಶೇರ್ ದ ವಿಡಿಯೋ.